ಬಂಗಾರದ ಬಲೆಗೆ ಅವಳು ಬಿದ್ನೋ ಅಥವಾ ಅವಳ ಬಲೆಗೆ ಉದ್ಯಮಿ ಬಿದ್ನೋ ಅನ್ನೋದು ಈಗಿನ ಪ್ರಶ್ನೆ. ಅಲ್ಲಿ ಎಲ್ಲರಿಗಿಂತ ಮೊದಲು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದವಳು ಪ್ರೇಮಲತಾ. ನಂತರ ಆಕೆಯನ್ನೇ ಅರೆಸ್ಟ್ ಮಾಡಬೇಕಾಗಿ ಬರಬಹುದು ಅಂತ ಪೊಲೀಸರು ಅಂದ್ಕೊಂಡಿರಲಿಲ್ಲ. ಎಲ್ಲವೂ ನಡೆದಿದ್ದು ತೀರಾ ವಿಚಿತ್ರವಾಗಿ. ಒಂಟಿ ಹೆಂಗಸು ಪ್ರೇಮಲತಾಗೆ ಒಂದು ವಂಚಕರ ಗುಂಪು ಪರಿಚಯ ಆಗಿದೆ. ಅದ್ಹೇಗೆ ಅವರು ಪರಸ್ಪರ ಭೇಟಿಯಾದ್ರೂ ಅವರ ನಡುವೆ ಅದ್ಯಾವ ಥರದ ವ್ಯವಹಾರ ಆರಂಭ ಆಯಿತೋ ಗೊತ್ತಿಲ್ಲ. ಅದರ ಒಳಮರ್ಮ ಇಲ್ಲಿ ತನಕ ಅವಳ ಜೊತೆಗೆ ವಾಸವಾಗಿದ್ದ ತಂಗಿಗೆ ಕೂಡ ಅರ್ಥ ಆಗಿಲ್ಲ. ಒಟ್ನಲ್ಲಿ ಅಕ್ಕ ಅಲ್ಲಿ ಇಲ್ಲಿ ಸಾಲ ತಗೊಂಡು ಅದೇನೋ ಮಾಡ್ತಿದ್ದಾಳೆ ಅನ್ನೋದು ಮಾತ್ರ ಅವಳಿಗೆ ಸ್ಪಷ್ಟವಿತ್ತು. ಒಬ್ಬರ ಸಾಲ ತೀರಿಸಲೇಬೇಕಾಗಿ ಅದೇ ಯಾರಿಗೆ ಗೊತ್ತು, ಅದು ಅವಳ ಹತ್ರ ಹೇಳ್ಬೇಕಷ್ಟೇ. ಅದು ಯಾಕೆ ಅಂದರೆ ಫ್ಯಾಮಿಲಿಗೆ ಬಿಲ್ಕುಲ್ ಇಲ್ಲ. ನಾವು ಒಂದು ಪಾವ ಅಕ್ಕಿ ಬೇಯಿಸಿ ತಿನ್ನೋದು. ಈಗ ಕೆಲಸಕ್ಕೆ ಹೋಗ್ತಾ ಇದ್ದೆ, ಅವಳ ಹತ್ರ ಮನೆಗೆ ಅಷ್ಟು ತಾ ಇಷ್ಟು ಸಹ ಅಂತ ನಾನು ಕೇಳ್ತಾ ಇಲ್ಲ. ಆಯಿತು, ನಮ್ಮ ಮನೆ ಸ್ವಂತ, ಬಾಡಿಗೆಯನ್ನು ಕೊಡಲಿಕ್ಕಿಲ್ಲ. ನಾನು ದುಡ್ಡು ನಾನು ತಂದು ಹಾಕ್ತಿದ್ದೆ, ಮತ್ತು ಕಟ್ತಿದ್ಲು ಟಿ ವಿದು ಕರೆಂಟ್ ಬಿಲ್ಲಿದ್ದು ಅದು ಇದೆಲ್ಲ. ಊಟ ಖರ್ಚು ಏನು ನಾವು ಫ್ಯಾಮಿಲಿ ಏನಿಲ್ಲ, ಇದ್ರದ್ದು ನಾವು ಇಬ್ಬರು. ಅವಳು ಊಟ ಮಾಡಿದ್ರು ಆಯಿತು, ಮಾಡದಿದ್ರು ಆಗ್ತದೆ ಅಷ್ಟೇ. ಹಾಗೆ ಅವಳ ವ್ಯವಹಾರ ಹೊರಗಿನವರು ಯಾರೆಲ್ಲ ಇದ್ದಾರೆ ಅವಳೊಟ್ಟಿಗೆ, ಯಾರೆಲ್ಲ ಇದು ಮಾಡಿದ್ದಾರೆ ಅವಳನ್ನು ಬೋಲಿಸಲಿಕ್ಕೆ, ಎಂತೆಲ್ಲ ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಹೊರಗಿನವರು ಏನು ಮಾಡಿದ್ದಾರೆ, ಆಕೆಯ ಹೊರಗಿನ ವ್ಯವಹಾರ ಏನು ಅನ್ನೋದ್ಯಾವುದು ವಿಜಯಾಗೆ ಗೊತ್ತಿಲ್ಲ. ಆದ್ರೆ ಪ್ರೇಮಲತಾಳನ್ನ ಬಲ್ಲವರಿಗೆ ಆಕೆ ಇನ್ಸುರೆನ್ಸ್ ಮಾಡಿಸೋ ವ್ಯವಹಾರದಿಂದ ಹಿಡಿದು ಹಲವಾರು ಚೈನ್ ಲಿಂಕ್ ಬಿಸ್ನೆಸ್ಗಳ ತನಕ ಸಾಕಷ್ಟು ಕಡೆ ಹಣ ಹಾಕಿದ್ಲು, ಜನರ ಹತ್ರ ದುಡ್ಡು ಹಾಕಿಸ್ತಿದ್ಲು ಅನ್ನೋದು ಗೊತ್ತು. ಅದಕ್ಕೆ ಸಂಬಂಧಿಸಿದ ಹಾಗೆ ಮಂಗಳೂರಿನಲ್ಲಿ ಒಂದು ಆಫೀಸ್ ಕೂಡ ಇತ್ತು. ದೊಡ್ಡ ದೊಡ್ಡ ಜನರ ಜೊತೆ ವ್ಯವಹಾರ ಇತ್ತು. ಇದೆಲ್ಲ LIC ಏಜೆಂಟ್ಸ್ ಅಂತೆ ಮತ್ತು ಬೇರೆ ಚೈನ್ ಲಿಂಕ್ಸ್ ಎಲ್ಲ ವ್ಯವಹಾರ ಇತ್ತು. ಯಾಕೆಂದರೆ ಅವರು ಸಹ ಒಂದು ಇದು ಮಾಡೋದು ಇದು, ಯಾಕೆಂದರೆ ಅವರಿಗೆ ಗ್ರ್ಯಾಜುಯೇಟ್ ಆಗಿದೆ. ಹಾಗಾಗಿ ಮಂಗಳೂರಿಗೆ ಬೆಂಗಳೂರಿಗೆ ಹೀಗೆ ಹೋಗ್ತಾ ಇದ್ದು. ಹೀಗೆ ಬೆಂಗಳೂರಿಗೆ ಬಂದಾಗಲೇ ಪ್ರೇಮಲತಾಗೆ JDS ನಾಯಕರ ಪರಿಚಯ ಆಗಿದ್ದು. ಆಕೆ ಕಡಿಮೆ ದರದಲ್ಲಿ ಬಂಗಾರ ಕೊಡಿಸೋ ಜನ ಇದ್ದಾರೆ, ಅದರಲ್ಲಿ ದುಡ್ಡು ಹಾಕಿ ಲಾಭ ಇದೆ ಅನ್ನೋ ಪ್ರಪೋಸಲ್ ಇಟ್ಟಿದ್ಲು. ಅವರ್ಯಾರು ಅಂತ ನೋಡಿದ್ರೆ ಕಣ್ಣಾನೂರಿನ ಜನ. ಅವರ ಗೋಲ್ಡ್ ನೆಟ್ವರ್ಕ್ನ ಪ್ರಮುಖ ವ್ಯಕ್ತಿ ಅಶ್ರಫ್. ಅವನು ಈ ಪ್ರೇಮಲತಾಗೆ ಹೆಂಗ್ ಪರಿಚಯ ಆದ್ನೋ, ಇವಳು ಅಶ್ರಫ್ನ ನಂಬದ್ಲೋ ಅಥವಾ ಆತನ 420 ವ್ಯವಹಾರದಲ್ಲಿ ಈಕೆ ಕೂಡ ಶಾಮೀಲಾಗೋದಕ್ಕೆ ಸಿದ್ಧಳಾದ್ಲೋ ಗೊತ್ತಿಲ್ಲ. ಆದ್ರೆ ಪ್ರೇಮಲತಾ 10% ಕಮಿಷನ್ ಅಂತೂ ತಗೋತಿದ್ಲು. ಟೈಕೂನ್ ಕಂಪನಿಯ ಮಾಲೀಕ ವೆಂಕಟೇಶ್ ಮೂರ್ತಿ ಜೊತೆ ಮಾತಾಡಿ ವ್ಯವಹಾರಕ್ಕೆ ಒಪ್ಪಿಸಿ ಮೊದಲು 5 ಲಕ್ಷದ ಬಂಗಾರಕ್ಕೆ ಆರ್ಡರ್ ತಗೊಂಡ್ಲು. ಅದನ್ನ ಕಣ್ಣಾನೂರಿನ ಅಶ್ರಫ್ ಗ್ಯಾಂಗ್ ನಿಯತ್ತಿನಿಂದ ಕೊಟ್ಟಿತ್ತು. ಆಗ್ಲೇ ವೆಂಕಟೇಶ್ ಮೂರ್ತಿ ಇನ್ನಷ್ಟು ಬಂಡವಾಳ ಹಾಕೋದಕ್ಕೆ ರೆಡಿಯಾಗಿದ್ದು. ಈ ಸಲ KG ಚಿನ್ನದ ದೊಡ್ಡ ಟ್ರಾನ್ಸಾಕ್ಷನ್ ನಡಿಬೇಕಿತ್ತು. ಇವರು ದುಡ್ಡು ಕೊಟ್ಟಿದ್ದಾರೆ, ಆದ್ರೆ ಬಂಗಾರ ಬಂದಿಲ್ಲ. ಸ್ವಲ್ಪ ದಿನ ಕಾದವರು ಮೊದಲು ಹಿಡ್ಕೊಂಡಿದ್ದು ಈ ಪ್ರೇಮಲತಾಳನ್ನ. ಈಕೆಗೆ ಕಾಲ್ಗಳು ಬರೋದಕ್ಕೆ ಶುರುವಾಗಿದ್ವು. ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ನಂತರವೇ ಅವಳು ಸರಿ ಇಲ್ಲ ಮನೆಗೆ, ಅಂದರೆ ಟೆನ್ಷನಲ್ಲೇ ಇರ್ತಾಯಿದ್ಲು. ಆವಾಗಲೇ ನನಗೊಂದು ಭಯ ಇತ್ತು, ಎಂಥದ್ದು ಆಗ್ತಾರ ಅಂತ. ಅವಳು ಲೇಟಾಗಿ ಬರುವಾಗ ನಾನು ಬರುವ ತನಕ ಕೂತ್ಕೊಳ್ತಿದ್ದೆ, ಹೇಗೆ ಬರ್ತಾಳೆ ಎಂಥದಂತ. ಅದೇ ಅವಳ ಆಫೀಸಿ ಮಂಗಳೂರಲ್ಲಿ ಇತ್ತು ಆಫೀಸು. ಮತ್ತು ಅದೇ ಫೋನ್ ಕಾಲ್ ಬರೋದು ಅವಳು ಹೋಗೋದು, ಫೋನ್ ಕಾಲ್ ಬರೋದು ಅವಳು ಹೋಗೋದು. ಅದು ಎಂತ ಫೋನ್ ಕಾಲ್ ಬರೋದಾ ಎಂಥದಂತ ನನಗೆ ಗೊತ್ತಿಲ್ಲ. ಪದೇ ಪದೇ ಫೋನ್ ಬರ್ತಾ ಇದ್ದದ್ದು ಬೇರೆ ಯಾರಿಂದಲೋ ಅಲ್ಲ, ಹಣ ಕೊಟ್ಟ ವೆಂಕಟೇಶ್ ಮೂರ್ತಿ ಅವರಿಂದ. ಅವರಾದ್ರೂ ವ್ಯವಹಾರಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದ ಪ್ರೇಮಾಗೆ ಕಾಲ್ ಮಾಡದೆ ಇನ್ಯಾರಿಗ್ ಮಾಡ್ತಾರೆ? ದೊಡ್ಡ ವ್ಯವಹಾರ ನೋಡಿ ಸ್ವಲ್ಪ ಹೆದರಿಸಿದ್ದಾರೆ. ಆಗ್ಲೇ ಈಕೆ ವಕೀಲರೊಬ್ಬರನ್ನ ಸಂಪರ್ಕಿಸಿ ಅವರ ಸಲಹೆಯಂತೆ ಪೊಲೀಸರ ಹತ್ರ ಹೋಗಿದ್ದಾಳೆ. SP ಲಾಬುರಾಮ್ ವಿಟ್ಲ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿದ್ದಾರೆ. ಅದರಂತೆ ಕಂಪ್ಲೇಂಟ್ ದಾಖಲಾಗಿದೆ. ಅಷ್ಟೊತ್ತಿಗೆಲ್ಲ ವೆಂಕಟೇಶ್ ಮೂರ್ತಿ ಕೂಡ ಈಕೆ ವಿರುದ್ಧ ದೂರು ಕೊಟ್ಟಿದ್ರಿಂದ ಪ್ರೇಮಲತಾ ಅರೆಸ್ಟ್ ಆಗಿದ್ದಾಳೆ. ಈಕೆ ಕಣ್ಣಾನೂರಿನ ಗ್ಯಾಂಗ್ ಜೊತೆ ಸೇರ್ಕೊಂಡು ಮೋಸದ ವ್ಯವಹಾರ ನಡೆಸಿದ್ರಿಂದ ಅಲ್ಲಿನ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ. ಇಷ್ಟಾದ ಮೇಲೆ ಘಟನೆಯ ಬಗ್ಗೆ ಪ್ರೇಮಲತಾ ಗುರುತಿಸಿಕೊಂಡಿದ್ದ BJPಯ ಕಾರ್ಯಕರ್ತರನ್ನ ಮಾತಾಡಿಸಿದ್ರೆ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ. ಈ ಪ್ರಕರಣಕ್ಕೂ ನಮಗೂ ರಾಜ್ಯಕ್ಕೆ ಕಲ್ಪಿಸುವ ಅಗತ್ಯ ಇಲ್ಲ. ಇದರಲ್ಲಿ ರಾಜ್ಯಕ್ಕೆ ಬರೋದಿಲ್ಲ. ಇದು ಆಪರೇಷನ್ ಕಮಲದಲ್ಲಿ ಅವರು ಬಂದದ್ದು ಸರಿ, ಆದರೆ ನಾವು ಈ ದೃಷ್ಟಿಯಿಂದ ನಮಗೆ ಗೊತ್ತಿರಲಿಲ್ಲ. ನಮ್ಮ ಗ್ರಾಮದ ದೃಷ್ಟಿಯಿಂದ ಅವರನ್ನು ಇದು ಮಾಡಿದ್ದೇ ಹೊರತು
ಅವರ ಬ್ಯಾಕ್ಗ್ರೌಂಡ್ ಹೇಗೆ ಇತ್ತು ಅಂತ ಗೊತ್ತಿಲ್ಲ ನಮಗೆ. ಅದೇ ರೀತಿ ಇದಕ್ಕೆ ನಮ್ಮ ಹೈಕಮಾಂಡ್ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಬೋದು. ಪಕ್ಷದಿಂದ ಹೈಕಮಾಂಡ್ ಏನಾದರೂ ಕ್ರಮ ತೆಗೊಳ್ತಾರೆ, ಇದು ಗ್ಯಾರಂಟಿ. ಅದು ನಾವು ಒತ್ತಾಯ ಮಾಡ್ತೇವೆ, ಗ್ಯಾರಂಟಿ ಮಾಡ್ತೇವೆ. ತೆಗೊಳ್ಳಿಲ್ಲದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ನಮ್ಮ ಗ್ರಾಮದ ದೃಷ್ಟಿಯಿಂದ. ಏನ್ರಿ ಇದು, ಹೈಕಮಾಂಡು ಹಳ್ಳಿಗೂ ಬಂತಲ್ರಿ? ಇವರಿಗೆಲ್ಲ ಲೋ ಕಮಾಂಡು ಅಂತ ಯಾರು ಇಲ್ಲವೇ ಇಲ್ವಾ? ಅದು ಬಿಡಿ, ಆಶ್ಚರ್ಯದ ವಿಷಯ ಅಂದ್ರೆ ಬಂಟ್ವಾಳದಲ್ಲಿ ಅವರದೇ ಪಕ್ಷದ ಈ ಹುಡುಗನೊಬ್ಬನನ್ನ ಬಿಟ್ಟು ಮತ್ಯಾರೂ ಪ್ರೇಮಲತಾ ತಪ್ಪು ಮಾಡಿರಬಹುದು ಅನ್ನೋ ರೀತಿ ಮಾತಾಡೋದಿಲ್ಲ. ಹಂಗಂತ ಈಕೆ ತಪ್ಪು ಮಾಡಿದ್ರೆ ಅವಳ ವಿರುದ್ಧ ಪಕ್ಷದವರು ಸರಿಯಾದ ಕ್ರಮ ತಗೋಬೇಕು ಅನ್ನೋದರಲ್ಲೂ ತಪ್ಪಿಲ್ಲ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಆದ್ರೆ ಆಪರೇಷನ್ ಕಮಲದಿಂದ ಪ್ರೇಮಲತಾ ಬಿಜೆಪಿಗೆ ಬಂದು ಪಂಚಾಯಿತಿಯ ಅಧ್ಯಕ್ಷೆಯಾದದ್ದು ಪಕ್ಷದವರಿಗೆ ಇಷ್ಟ ಇಲ್ಲದೆ ಈ ರೀತಿ ಮಾತಾಡಿದ್ರೆ ಅದು ಸರಿಯಲ್ಲ. ಸದ್ಯಕ್ಕಂತೂ ಕಾಂಗ್ರೆಸ್ನವರು ಇವರ ವಿರೋಧಿ ಬಣದವರಾಗಿದ್ರು ಪ್ರೇಮಲತಾ ಅರೆಸ್ಟ್ ಆಗಿರೋದರ ಬಗ್ಗೆ ಅಸಮಾಧಾನನೇ ವ್ಯಕ್ತಪಡಿಸ್ತಾರೆ. ಅವರಿಗೆ ಈಕೆಯ ಮೇಲೆ ಇನ್ನಿಲ್ಲದ ನಂಬಿಕೆ ಇದೆ. ಇವರು ಬಂದಿರೋ ಆರೋಪದ ಬಗ್ಗೆ ಹೇಳೋದಾದರೆ ಅವರನ್ನು ಒಂಥರ ಬಲಿಪಶು ಮಾಡ್ದಂಗೆ ಕಾಣ್ತಾ ಇದೆ. ಇದರ ಮಧ್ಯೆ ಯಾರೋ ಮಧ್ಯವರ್ತಿಗಳಿರ್ಬೋದು ಅಂತ ಅನಿಸ್ತದೆ. ಅವರ ಈ ಪ್ರದೇಶದಲ್ಲಿ ಇಂಥ ಜಾಲ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದರ ಬಗ್ಗೆ ಪೊಲೀಸಿನವರು ಕೂಲಂಕಷವಾಗಿ ತನಿಖೆ ಮಾಡಬೇಕಂತ ನಮ್ಮ ಅಭಿಪ್ರಾಯ. ಅದರಲ್ಲಿ ಅವ್ರದ್ದೇನು ಪಾಲು ಇಷ್ಟು ಗಂಟೆ ನಾವು ನೋಡಿದ ಮಟ್ಟಿಗೆ ನಾವೀಗ 13 ಜನ ಸದಸ್ಯರಿದ್ದೇವೆ. ಅವರ ಬಗ್ಗೆ ಈ ಎಲ್ಲ ಯಾವುದೇ ಬಿಲ್ಲಲ್ಲಾಗಲಿ ಯಾವುದೇ ಕಾಮಗಾರಿಯಲ್ಲಿ ಪರ್ಸೆಂಟೇಜ್ ತೊಗೊಂಡದ್ದು ಯಾರಿಗೂ ಕಂಪ್ಲೇಂಟ್ ಬಂದಿಲ್ಲ, ನಮಗೂ ತಿಳಿದಿಲ್ಲ. ಇದ್ರ ನಾನು ಹೇಳಿದ್ರೆ ಅವರು ಒಂಥರ ಬಲಿಪಶು ಅಂತ ಹೇಳ್ಬೋದು. ಇವರ ನಂಬಿಕೆ ನಿಜ ಆದ್ರೂ ಆಗಿರಬಹುದು, ಅಥವಾ ಪ್ರೇಮಲತಾನೆ ಮೈ ತುಂಬ ಸಾಲ ಮಾಡಿಕೊಂಡು ಅದನ್ನ ತೀರ್ಸೋದಕ್ಕಾಗದೆ ಈ ರೀತಿ ಮಾಡಿರಲೂಬಹುದು. ಆ ಬಗ್ಗೆ ತನಿಖೆ ನಡೆಯೋ ತನಕ ಸತ್ಯಾಸತ್ಯತೆ ಗೊತ್ತಾಗೋದಿಲ್ಲ. ಕಣ್ಣಾನೂರಿನ ವಂಚಕ ಟೀಮನ್ನ ಅರೆಸ್ಟ್ ಮಾಡಿದ್ರೆ ಮತ್ತೆ ಬೇರೆ ವಿಷಯನೂ ಬಹಿರಂಗ ಆಗಬಹುದು. ಈ ಅವ್ಯವಹಾರದಲ್ಲಿ ಮತ್ತೂ ಯಾರಾದ್ರೂ ಶಾಮೀಲಾಗಿದ್ದಾರಾ ಅನ್ನೋದು ಗೊತ್ತಾಗಬಹುದು. ಆದಷ್ಟು ಬೇಗ ಸಮಗ್ರ ತನಿಖೆ ನಡೀಲಿ. ಈ ಪ್ರಕರಣದಲ್ಲಿ ಯಾರ್ಯಾರು ಏನೇನು ತಪ್ಪು ಮಾಡಿದ್ರು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಆದರೆ ಈ ಕೇಸನ್ನು ನೋಡಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಅದ್ಯಾರೇ ಬಂಗಾರ ಕಡಿಮೆ ರೇಟ್ಗೆ ಕೊಡ್ತೀನಿ ಅಂತ ಬಂದರೂ ನಂಬಬೇಡಿ. ಹಾಗೆಲ್ಲ ಯಾರಾದರೂ ತಮಗೆ ಲಾಸ್ ಮಾಡಿಕೊಂಡು ಏನು ವ್ಯವಹಾರ ಆದರೂ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಯೋಚಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.